ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರು ಮಾಡುವಂಥ ಪವಾಡಗಳು, ಅದು ದೊಡ್ಡ ಪವಾಡ ಆಗಿರ್ಬೋದು ಅಥವಾ ಸಣ್ಣ ಪವಾಡಗಳಾಗಿರ್ಬೋದು. ನಾವು ಯೋಚನೆಗಳನ್ನು ಮಾಡ್ತೀವಿ, ರಾಯರು ಯಾವ ಪವಾಡವನ್ನು ನನ್ನ ಜೀವನದಲ್ಲಿ ಸದ್ಯ ಮಾಡಿಲ್ಲ ಅಂತ. ಆದರೆ ಮಾಡಿರ್ತಾರೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ದಿನಗಳಾಗಿರುತ್ತೆ ಅಥವಾ ನೆನಪು ಏನೂ ಆಗಿರುತ್ತೆ. ಆದರೆ ನಿಜವಾಗಿಯೂ ರಾಯರು ಪವಾಡಗಳನ್ನು ಮಾಡ್ತಾರೆ ನಮ್ಮ ಜೀವನದಲ್ಲಿ. ಆದರೆ ಆ ಪವಾಡಗಳಲ್ಲಿ ಒಂದನ್ನು ನೆನಪಿಟ್ಕೊಳ್ಬೇಕು, ರಾಯರ ಭಕ್ತರಾದಂಥ ನಾವುಗಳು ಅದು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಅದನ್ನು ನಾವು ಆನಂದಿಸಬೇಕು. ಆ ಸಣ್ಣದೇ ಆಗಿರಲಿ, ಆ ಪವಾಡವನ್ನು ನಾವು ಆನಂದಿಸಬೇಕು. ಏನು ಅಂದರೆ, ರಾಯರು ನನ್ನ ಜೊತೆಗಿದ್ದಾರೆ, ಇದು ಸಣ್ಣ ಪವಾಡ, ಅಯ್ಯೋ ಇದೇನು ಪವಾಡ ಅನ್ನೋ ಆಗಿಲ್ಲ, ಇದು ಸಣ್ಣ ಪವಾಡ ಆಗಾದರೂ ಆವಾಗ ಗೊತ್ತಾಗುತ್ತೆ ರಾಯರು ನನ್ನ ಜೊತೆಗಿದ್ದಾರೆ, ರಾಯರು ನಾನು ಹೇಳಿದ್ದನ್ನು ಕೇಳ್ತಾ ಇದ್ದಾರೆ, ಕೇಳಿಸ್ಕೊಂಡಿದ್ದಾರೆ ರಾಯರು ಅನ್ನೋದಂತೂ ಸ್ಪಷ್ಟ ಆಗುತ್ತೆ ನಮಗೆ. ಯಾಕೆ ಹೇಳ್ತಾ ಇದ್ದೀನಿ, ಇದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಪವಾಡ. ನಾನು ಈಗೀಗ ಗಾಡಿಯನ್ನು ಕಲ್ತವಳು. ನಾನೇನು ಭಾಳ ವರ್ಷ ಆಗಿಲ್ಲ, ಸೈಕಲ್ ಕಲ್ತವಳಂತೂ ಅಲ್ಲ. ನೋಡಿದವರು ಕೆಲವರು ಆಶ್ಚರ್ಯ ಪಡ್ತಾರೆ, ಈ ವಯಸ್ಸಲ್ಲಿ ಸ್ಕೂಟಿ ಕಲ್ತಿದ್ದೀರಲ್ಲ ನೀವು ಅಂತ. ಒಂದು ಸೈಕಲ್ ಹೊಡೆದು ಗೊತ್ತಿಲ್ಲ, ಒಂದು ಅದ್ರ ಬಗ್ಗೆ ನ್ಯಾಕ್ ಗೊತ್ತಿಲ್ಲ ನಿಮಗೆ, ಆದರೂ ನೀವು ಗ್ರೇಟಪ್ಪ ಅಂತಾರೆ. ಇರ್ಬೋದು, ಇದು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಏಜ್ನವ್ರು ತುಂಬ ಜನ ಕಲಿಯೋಕ್ಕೆ ಪ್ರಯತ್ನ ಪಟ್ಟರು, ಕಲಿಯೋಕ್ಕಾಗಿಲ್ಲ ಅವ್ರ ಹತ್ರ, ಬಿಟ್ಟುಬಿಟ್ರು ಅದನ್ನು, ಆಗೋದಿಲ್ಲಪ್ಪ ನನಗೆ ಬೇಡಪ್ಪ ಅಂತ. ಆದರೆ ನಾನು ಸ್ಕೂಲಿಗೆ ಹೋಗುವ ಜಾಗದಲ್ಲಿ ತುಂಬ ಏರು ಜಾಗ, ಬಹುಶಃ ಏರು ಜಾಗ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ನಾವು ಏರು ಜಾಗ ಅಂತಲೇ ಅಂತೀವಿ. ಅಂದರೆ ಏರು ತಗ್ಗು ಅಂತೇವಲ್ಲ, ಹಾಗೆ ಹೋಗುವಾಗ ಏರಿರುತ್ತೆ, ಆ ಕಡೆಯಿಂದ ಇಳಿವಾಗ ಡೌನ್ ಇರುತ್ತೆ, ಮತ್ತು ಆ ಕಡೆಯಿಂದ ಬರುವಾಗ ಏರಿರುತ್ತೆ, ಈ ಕಡೆಯಿಂದ ಡೌನ್ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಡೌನು ಅಂದರೆ ತುಂಬ ಭಯ ಅಲ್ಲಿ ಬರೋಕ್ಕೆ. ಮಳೆಗಾಲದಲ್ಲಂತೂ ಬರುವ ಹಾಗೇ ಇಲ್ಲ, ಬೇಸಿಗೆಯಲ್ಲಂತೂ ಮತ್ತೂ ಭಯ. ಯಾಕಂದರೆ ನಾವು ಗಾಡಿಯಲ್ಲಿ ಸ್ಕೂಟಿ ಬಿಡೋದ್ರಲ್ಲಿ ನುರಿತರಲ್ಲ, ಏನೋ ಅಂದಾಜು ನೋಡಿ ಕಲಿತು ಅಂತೂ ಹೇಗೋ ಅದನ್ನು ಒಂದು ಮಟ್ಟಕ್ಕೆ ತೊಗೊಂಡು ಬರ್ತೀವಿ. ಡಾಂಬರೀಕರಣ ಆದರೂ ಓಡಾದ್ರಷ್ಟು ಭಯ ಇರಲ್ಲ, ಏನೋ ಒಂದು ಸೈಡಲ್ಲಿ ಹೋಗ್ತೀವಿ ಅಷ್ಟೇ. ಈ ಕಲ್ಲು ಗೊಚ್ಚು ಇದ್ದಲ್ಲೆಲ್ಲ ಗಾಡಿ ತೊಗೊಂಡೋದ್ರೆ ಎಲ್ಲಿ ಗಾಡಿ ಊಟ ಬೀಳುತ್ತೇನೋ, ಹಾಗಾಗುತ್ತೇನೋ ಹೀಗಾಗುತ್ತೇನೋ ಅಂತ ಭಯ. ಯಾವಾಗೂ ಆ ಡೌನು ಎರಡು ಕಡೆಯಿಂದ ಆ ಡೌನಲ್ಲಿ ಇಳಿದು ಬರುವಾಗ ತುಂಬ ಭಯ ಪಡ್ತಿದ್ದೆ ನಾನು. ಆಶ್ಚರ್ಯ ಅಂದರೆ, ಆ ಡೌನಲ್ಲಿ ಮಳೆಗಾಲದಲ್ಲಿ ಹೇಗಾಗುತ್ತೆ ಅಂದರೆ ಕೊಚ್ಚೆ ಇದ್ದಂಗೆ ಇರುತ್ತೆ, ಆ ರೀತಿ ಮಣ್ಣಿನ ರಾಡಿ. ಅದ್ರ ಒಂದು ಆಶ್ಚರ್ಯ ಪಡಬೇಕಾಗಿದ್ದು ಅಂದರೆ, ಎಷ್ಟೆಷ್ಟೋ ಗಾಡಿಯಲ್ಲಿ ನುರ್ತವರೇ ಅಲ್ಲಿ ಬಿದ್ದುಬಿಟ್ರು, ಆದರೆ ನಾನು ಬೀಳಲಿಲ್ಲ. ಅದು ಏನೋ ರಾಯರದ್ದು, ಹೇಳುವಾಗಲೇ ರಾಯರ ಸ್ಮರಣೆ ಮಾಡ್ತಾ ಬರ್ತೀನಿ, ಅಯ್ಯೋ ನಾನು ಬೀಳಿಸ್ಬೇಡಪ್ಪ, ನನ್ನ ಗಾಡಿನ ನನ್ನನ್ನು ಕಾಪಾಡ್ಕೋಪ್ಪ ಅಂತ. ಒಂದೇ ಒಂದು ಸಲ ನಾನು ಬೀಳಲಿಲ್ಲ. ಎಷ್ಟೆಷ್ಟೋ ಒಳ್ಳೆ ಗಾಡಿ ಹೊಡೆಯೋರು ಅಯ್ಯೋ ಆಗಿಲ್ಲಂತೆ, ಉಲ್ಟಾ ಬಿದ್ರಂತೆ, ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಹೇಳ್ತಾರೆ. ಆದರೆ ನನಗೆ ಅದೊಂಥರ ಆಶ್ಚರ್ಯ, ಅಯ್ಯಪ್ಪ ನಾನಂತೂ ಹೇಗೆ ಸೇಫಾಗಿ ಬಂದಿದ್ದೀನಿ ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ಎಷ್ಟೋ ಜನ ನನ್ನ ನೋಡಿ ಹೇಳಿದ್ದಾರೆ, ಬೇಡ ನೀವು ಮಳೆಗಾಲದಲ್ಲಿ ಗಾಡಿ ತರಬೇಡಿ, ಆ ಡೌನಲ್ಲೇನದು ಆಟನ, ಅದು ಹೊಸ್ತ ಗಾಡಿ ಕಲ್ತವ್ರು ನೀವು ಅಂತ. ಹಾಗೆ ಆ ಏರ್ ಎಷ್ಟು ಸಮಸ್ಯೆ ಅಂದರೆ ತುಂಬ ಬೇಜಾರಾಗ್ತಿತ್ತು ನನಗೆ ಆ ಏರ್ ಹತ್ರ ಬಂದ ತಕ್ಷಣ ಯಾರಾದರೂ ಗಾಡಿ ತಂದರೆ ನಾನೇ ಗಾಡಿ ಬೀಳ್ಬಿತ್ತೇನೋ ಅಂತ ಅನಿಸ್ತಿತ್ತು ನನಗೆ. ಆಗ ಯಾವಾಗೂ ಹೋಗುವಾಗ ಕೇಳೋದು, ನಾನು ರಾಯರ ಹತ್ರ ಮಾತಾಡೋದು, ಹೀಗೆ ನನ್ನಷ್ಟಕ್ಕೆ ನಾನು ಮಾತಾಡ್ಕೊತ ಹೋಗೋದು, ಯಪ್ಪ ರಾಯರೇ ಯಾರೂ ಇಲ್ವೇನೋ ತಂದೆ, ಈ ಏರನ್ನು ತಗ್ಗಿಸುವವರು ಯಾರೂ ಇಲ್ವಾ, ಅಯ್ಯೋ ಪಂಚಾಯತಿಯವರು ಬರಲಿ ತಂದೆ, ಹಾಗೆ ಹೀಗೆ ಯಾರೂ ಬರಲ್ಲ. ಯಾಕಂದರೆ ಅದು ರೋಡು ಅದು ಎತ್ತರದಲ್ಲಿರುವಂಥ ಜಾಗ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಸಾಧಾರಣ ಅದು ಎಷ್ಟು ಎತ್ತರದಲ್ಲಿದೆ ಅಂದರೆ, ಅದು ಮಣ್ಣು ತೆಗೆದಾಗ ಸಾಧಾರಣ 50 ಲಾರಿ ಮಣ್ಣುಗಳಾಗೋಯ್ತು. 50 ಲಾರಿ ಮಣ್ಣು ಸಿಕ್ಕಿತು ಆ ಏರಲ್ಲಿ. ಅದು ಎಷ್ಟು ಏರಿರ್ಬೋದು ಅಂತ ನೀವು ಲೆಕ್ಕ ಹಾಕಿ. ಯಾವಾಗಲೂ ಹೇಳೋದು. ಮತ್ತು ಈ ಬೇಸಿಗೆ ದಿವಸದಲ್ಲಿ ಪಾಪ ಈ ದನ ಕರುಗಳೆಲ್ಲ ನೀರಿಗೋಸ್ಕರ ಹಾಹಾ ಅಂತ ಓಡಿ ಬರ್ತಾವು, ಆದರೆ ಆ ಏರ್ ಹತ್ತಕ್ಕೆ ಬರೋಕ್ಕಾಗಲ್ಲ. ಎಷ್ಟೋ ಸಲ ರಾಯರ ಹತ್ರ ಹೇಳಿದ್ದೀನಿ, ರಾಯರೇ ನಮಗೋಸ್ಕರ ಬಿಡಪ್ಪ, ಈ ಗೋಮಾತೆಗಳಿಗೋಸ್ಕರ ಆದರೂ, ಮೂಕ ಜಾತಿ ಕಣಪ್ಪ, ಹತ್ತಕ್ಕಾಗಲ್ಲ, ಆ ಕಡೆಯಿಂದ ಡೌನ್ ಇಳಿಯೋಕ್ಕಾಗಲ್ಲ, ಸುಸ್ತು ಒಂದು ಕಡೆ, ಬಾಯಾರಿಕೆ ಒಂದು ಕಡೆ, ಅವರಿಗೆ ಎಲ್ಲಿ ನೀರು ಸಿಗುತ್ತೇನೋ ಅಂತ ಓಡಿ ಬರುವಂಥ ತವಕ. ಯಾಕಪ್ಪ ದೇವ್ರೆ, ಇದು ನಿನಗೂ ಕೇಳಿಸೋದಿಲ್ವ ತಂದೆ,
ಇದು ಏನು ಹೇಗೆ ಮಾಡ್ತೀಯಪ್ಪ ಇದನ್ನು ನೀನು? ಅಲ್ಲ, ಒಂದು ಲೆಕ್ಕ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ನೀನು ಹೇಗೆ ಮಾಡೋಕ್ಕೆ ಸಾಧ್ಯಪ್ಪ? ಯಾಕಂದರೆ ಇದು ಸಾರ್ವಜನಿಕ ರೋಡು, ಆ ಮಣ್ಣನ್ನು ಯಾರು ತೆಗಿಯಕ್ಕೆ ಬರ್ತಾರೆ? ಆದರೂ ನಿನ್ನಿಂದ ಸಾಧ್ಯ ಇದೆ. ಅದು ಏನು ಮಾಡ್ತಿರೋ ಗೊತ್ತಿಲ್ಲ ರಾಯರೇ. ನನಗೆ ಒಟ್ಟಾರೆ ನನಗೆ ಈ ಭೀಕರವಾದಂಥ ಏರಾದ ಜಾಗ ತಗ್ಗಿಗೆ ಬರುವಾಗ ತುಂಬ ಭಯಪಡ್ತೀನಿ. ಆದರೂ ಸೇಫಾಗಿ ಕರ್ಕೊಂಡು ಬಂದಿದ್ದೀರಿ ನನ್ನ, ಅದಕ್ಕೆ ನನಗೆ ಹೆಮ್ಮೆ ಇದೆ. ನಿಮಗೆ ನನ್ನ ಧನ್ಯವಾದ. ಆದರೆ ಅದನ್ನು ತೆಗಿಬೇಕಲ್ಲಪ್ಪ ನೀನು ಅಂತ. ಆದರೆ ಹೇಗೆ ತೆಗಿಯೋಕ್ಕೆ ಸಾಧ್ಯ? ನನಗೆ ಹೇಳ್ಕೊಂಡೆ 3-4 ವರ್ಷ ಆಯ್ತು. 4 ಮಳೆಗಾಲ ಮುಗೀತು, ಇದು 4ನೇ ಮಳೆಗಾಲ. ಇದು ಹೇಗೆ ತೆಗಿಯೋಕ್ಕೆ ಸಾಧ್ಯ? ಏನು ಇದು ಸ್ವಂತ ಜಾಗನಾ? ಸ್ವಂತ ಜಾಗ ಆದರೆ ಯಾರೋ ಅವ್ರವ್ರದ್ದೇ ಬೇಡ, ಇಷ್ಟು ದೊಡ್ಡ ಬೇಡ ಅಂತ ಏನೋ ಮಣ್ಣು ತೆಗಿತಾರೆ. ಒಂದೊಂದು ಸಲ ಅನ್ನಿಸ್ತಿತ್ತು, ಅಯ್ಯೋ ರಾಯರೇ, ಏನೇನೋ ಹೇಳ್ತೀನಪ್ಪ ನಿಮ್ಮ ಹತ್ರ, ನೀನು ಯಾಕೆ ಹಿಂಗೆ ಹೇಳ್ತೀನೋ ಗೊತ್ತಿಲ್ಲಪ್ಪ. ಒಟ್ಟಾರೆ ನನಗೆ ಗೊತ್ತಿಲ್ಲ, ನನಗೆ ಏನಾದರೂ ಮಾಡು, ನನಗೂ ಹೆಲ್ಪ್ ಮಾಡು, ಎಲ್ರಿಗೂ ಹೆಲ್ಪ್ ಮಾಡು, ಜೊತೆಗೆ ಈ ಮೂಕು ಜಾತಿಗೂ ಹೆಲ್ಪ್ ಮಾಡಪ್ಪ ಅಂತ ಕೇಳ್ತಾ ಇದ್ದೆ. ನೋಡಿ, ಯಾವಾಗೋ ಕೇಳ್ಕೊತಾ ಬಂದಿರೋದು ಇದು 4ನೇ ಮಳೆಗಾಲ ಅಂತ ಹೇಳ್ತಾ ಇದ್ದೀನಿ ನಾನು. ದಿಢೀರಂತ ಆ ಏರಿಗೆ ಸಂಬಂಧಪಟ್ಟಲ್ಲಿ ಒಂದು ಸಾಧಾರಣ 4 ಎಕರೆ ಜಾಗ ಇದೆ. ಆ 4 ಎಕರೆ ಜಾಗ ಇದೆ. ಆ 4 ಎಕರೆ ಜಾಗದಲ್ಲಿ ಒಂದು ಮನೆ ಇದೆ. ಅವ್ರೇನು ಮಾಡ್ತಾರೆ, ವಯಸ್ಸಾಗಿದೆ, ಮಕ್ಕಳ ಜೊತೆ ಹೋಗುಳಿಯೋಣ ಅಂಥೇಳಿ ಆ ಒಂದು ಇದನ್ನು ಮಾರ್ತಾರೆ. ಅವರು ಮಾರ್ತಾರೆ. ತಗೊಂಡಂಥ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ, ಅಂದರೆ ಮತ್ತೊಬ್ಬರಿಗೆ ಉಪಕಾರ ಆಗುವಂಥ ವ್ಯಕ್ತಿ ಒಂದಾದರೆ, ಅಂದರೆ ಏನನ್ನು ಬೇಕಾದರೂ ಮಾಡಬಹುದು ಅವ್ರ ಹತ್ರ ಹೇಳಿದರೆ ಅನ್ನುವ ರೀತಿಯಲ್ಲಿ, ಆ ರೀತಿಯಂಥ ಒಂದು ವ್ಯಕ್ತಿ ಅವರು. ಹಾಗೆ ಏನು ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ, ಅದನ್ನು ಖರೀದಿ ಮಾಡ್ತಾರೆ. ಅದನ್ನು ಏನು ಒಂದು ನೆಲಸಮ ಮಾಡಿ ಪರ್ಫೆಕ್ಟಾಗಿ ಒಂದು ಇದು ಮಾಡ್ತಾರೆ ಅವರು. ಅದನ್ನು ನೋಡಿದಾಗ ಆಶ್ಚರ್ಯ ಆಗ್ತಿತ್ತು ನಮಗೆ. ಅಬ್ಬಾ, ಇಷ್ಟು ಚೆನ್ನಾಗಿತ್ತಾ ಈ ಜಾಗ ಅಂತ ಅನಿಸ್ಬಿಡ್ತಿತ್ತು ನಮಗೆ. ಯಾಕಂದರೆ ಏರು ತಗ್ಗು ಎಲ್ಲ ಇತ್ತು. ಅಮ್ಮ ಒಬ್ಬರೇ ಇದ್ದರು, ಮಗ ಒಬ್ಬರೇ ಇದ್ದರು, ಅದನ್ನು ಯಾರೂ ಮಾಡೋರಿಲ್ಲ. ತೆಂಗಿನ ಮರಗಳು, ಗೇರು ಹಣ್ಣಿನ ಮರಗಳು ಏನು ತುಂಬಿ ತುಳುಕಾಡ್ತಾ ಇತ್ತು ಆ ಇದರಲ್ಲಿ. ಅದನ್ನೆಲ್ಲ ತೆಗೆದು ನೆಲ ಸಮಾನ ಮಾಡಿ ಚಂದ ಮಾಡಿಟ್ಟಿದ್ರು. ಆವಾಗಲೂ ಮನಸ್ಸಿಗೆ ಅನಿಸಿತ್ತು, ಇವ್ರು ರಾಯರೇ, ಈ ಪುಣ್ಯಾತ್ಮನಾದರೂ ಈ ಇದನ್ನು ತೆಗೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ. ಆದರೆ ಹೇಗೆ ತೆಗಿಯೋಕ್ಕೆ ಸಾಧ್ಯ? ಅವರು ಆ ಜಾಗ ಮಾತ್ರ ತೊಗೊಂಡಿದ್ದಾರೆ ಅಲ್ವಾ? ತೊಗೊಂಡವ್ರು ರೋಡಿಗೆ ಕೈ ಹಾಕ್ತಾರೆ. ಆದರೆ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಪಾಪ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕಡೆ ಬರುವಂಥ ರೋಡ್ಗಳೆಲ್ಲ ಇದಾಗ್ಬಿಟ್ಟಿದೆ, ಓಡಾಡುವ ಹಾಗಿಲ್ಲ, ಹಾಗಾಗಿದೆ. ಆಗ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಮಣ್ಣೆಲ್ಲ ತಂದು ನಮ್ಮ ರೋಡಿಗೂ ಹಾಕಿ ಅದನ್ನು ಸರಿಯಾಗಿ ಮಾಡಿಕೊಡ್ತಾರೆ. ಎಲ್ಲ ಓಡಾಡಲಿ ಅಂತ. ತಾವು ಓಡಾಡ್ತೀವಲ್ವಾ, ಈಗ ಅವರು ಓಡಾಡ್ತಾರೆ, ಇವರು ಎಲ್ಲ ಓಡಾಡಲಿ ಅಂತ ಅಷ್ಟು ಚೆಂದ ಮಾಡಿಕೊಡ್ತಾರೆ. ಇದ್ದಕ್ಕಿದ್ದಂತೆ ಒಂದು ದಿವಸ 4 ಜನರ ಹತ್ರ ವಿಚಾರಿಸ್ತಾರೆ ಅವರು. ಹೇಗೆ ವಿಚಾರಿಸ್ತಾರೆ ಅಂದರೆ, ಇದನ್ನು ಸ್ವಲ್ಪ ತಗ್ಗಿಸಬೇಕು, ಯಾವುದನ್ನು, ಈ ಏರನ್ನು ಸ್ವಲ್ಪ ತಗ್ಗಿಸಬೇಕು ಅಂತ ಊರ ಜನರ ಹತ್ರ ಎಲ್ಲ ಮಾತಾಡ್ತಾರೆ. ತಗ್ಗಿಸಿದರೆ ಹೇಗೆ, ಇಲ್ಲಿಂದ ಸ್ವಲ್ಪ ಮಣ್ಣು ತೆಗೆದ್ರೆ ಹೇಗಾಗ್ಬೋದು, ಸರಿ ಮಾಡೋಣ ರೋಡನ್ನು, ಬೇಡ ಇದು ಏರು ಹೀಗೆಲ್ಲ ಇರೋದು ಬೇಡ ಅಂತ ಅಂತಾರೆ. ಆಯಿತು, ಊರಿನವರು ಎಲ್ಲ ಒಪ್ಕೋತಾರೆ. ಎಷ್ಟು ಚೆಂದ ಆಗಿದೆ ರೋಡು ಅಂದರೆ, ಅಪ್ಪ ಈಗ ನೋಡೋಕ್ಕೆ ಅದೊಂಥರ ಕಣ್ಣಿಗೆ ಹಬ್ಬ. ಯಾರಿಗೂ ಕಷ್ಟ ಇಲ್ಲ. ನಾವು ಗಾಡಿ ಬಿಟ್ಕೊಂಡು ಹೋಗೋತ್ತಿಗೆ ನಾವೇನೋ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ ಅದು. ಆದರೆ ಸಲೀಸಾಗಿ ಮಾಡಿಕೊಟ್ಟಿದ್ದಾರೆ ದಾರಿನ ಸಲೀಸಾಗಿ ಮಾಡಿದ್ದಾರೆ. ಸರಾಸರಿ ಮೂಕು ಜಾತಿಗಳು ಓಡಾಡ್ತಾ ಇದ್ದಾರೆ. ಮನುಷ್ಯನೂ ಅಷ್ಟೇ, ಏರಿದೆ, ತಗ್ಗಿದೆ, ರಾಡಿ ಇದೆ ಅನ್ನುವ ಹಾಗಿಲ್ಲ. ಗೊಚ್ಚುಗಳನ್ನು ಹಾಕಿ, ಕಲ್ಲು ಗೊಚ್ಚು ಅಂತಾರಲ್ಲ, ಅದನ್ನು ಹಾಕಿ ಗಟ್ಟಿ ಮಾಡಿಟ್ಟಿದ್ದಾರೆ. ಬಹುಶಃ ಅಂತೂ ಪ್ರತಿ ಮಳೆಗಾಲದಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇರೋದು ಅಂತೂ 4ನೇ ವರ್ಷಕ್ಕೆ ರಾಯರು ಅದನ್ನು ಸಕ್ಸಸ್ ಮಾಡಿಕೊಟ್ರು. 1-2 ದಿನ ಅನ್ನಿಸ್ಲೇ ಇಲ್ಲ ನನಗೆ. ಆಮೇಲೆ ನನಗನ್ಸುತ್ತೆ, ಅಯ್ಯೋ ರಾಯರೇ, ಇಂಥ ಮಿರಾಕಲ್ ಮಾಡಿಬಿಟ್ರಿ ನೀವು ಅಂತ. ಯಾವತ್ತೂ ಕೇಳ್ತಾ ಇದ್ದೀನಲ್ಲ ತಂದೆ, ಇದನ್ನು ಯಾರಪ್ಪ ಈ ಪುಣ್ಯಾತ್ಮ ತೆಗಿಯೋಕೆ ಬರ್ತಾರೆ ಅಂತ. ಇವರನ್ನು ನೋಡಿಯೂ ಎಷ್ಟೋ ಸಲ ಅಂದುಕೊಂಡಿದ್ದೆ, ಈ ಪುಣ್ಯಾತ್ಮನಾದರೂ ತೆಗಿಬಾರ್ದ ರಾಯರೇ ಅಂತ. ಕೊನೆಗೂ ಆ ಪುಣ್ಯಾತ್ಮರೇ ತೆಗೆದುಕೊಟ್ರು. ಬಹುಶಃ ಎಷ್ಟು ಖುಷಿಯಾಗಿದೆ ಅಂದರೆ, ನಿಧಾನ ಈಗೇನು ಏರ್ ಜಾಗದಲ್ಲಿ ಬರಬೇಕು, ಡೌನಿಗೆ ಇಳಿಬೇಕು, ಏನಿಲ್ಲ, ಆರಾಮಾಗಿ ಗಾಡಿ ಬಿಟ್ಕೊಂಡು ಹೋದರೆ ಬಹುಶಃ ಡಾಂಬರೀಕರಣ ಆದ ರೋಡಲ್ಲೇ ಹೋದಂಥ ಅನುಭವ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ, ನನ್ನ ರಾಯರಿಗೆ ನಾನು ಹೇಳಿದ್ದು ಕೇಳಿಸ್ತಾನೆ ಇದೆ. ಆ ಇಳಿವಲ್ಲ ಕೂಗೋದು ನಾನು, ಓ ರಾಯರೇ 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 ನಿಧಾನ ಕರ್ಕೊಂಡು. ಯಾಕಂದರೆ ಡೌನಲ್ಲಿ ನಮಗೆ ಎಕ್ಸಿಲೇಟ್ರ್ ಅಂತಾರಲ್ಲ, ಅದು ಇದು ಏನೋ ಹಾಕಕ್ಕೆ ಬರಲ್ಲ, ಅದೇನೋ ಸುಮ್ಮನೆ ಗಾಡಿ ಹೋಗೋದು. ಆಗ ಎಲ್ಲರೂ ಆ ಸುಮ್ಮನೆ ಗಾಡಿ ಬಂದಷ್ಟೊತ್ತು ಎದುರುಗಡೆಯಿಂದ ಎಲ್ಲಾದರೂ ಗಾಡಿ ಬಂದುಬಿಟ್ರೆ ದೇವ್ರೆ, ನನಗದನ್ನು ಸರಿ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ. ಹೀಗೆಲ್ಲ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭ 4ನೇ ಮಳೆಗಾಲಕ್ಕೆ ರಾಯರು ಅಂತೂ ಕೇಳಿಸ್ಕೊಂಡಿದ್ದನ್ನು ಈಡೇರಿಸ್ಕೊಟ್ರು.
ನೋಡಿ, ಅದಕ್ಕೆ ನಾನು ಹೇಳೋದು, ಈ ಸಣ್ಣ ಸಣ್ಣ ಪವಾಡಗಳನ್ನು ಸೋತಾ ನಾವು ಆನಂದಿಸಿದಾಗ ನಮಗೆ ನಮ್ಮ ರಾಯರು ನಮ್ಮ ಜೊತೆಗೆ ಇದ್ದಾರೆ ಅಂತ ಗೊತ್ತಾಗೋದು, ಬಹಳ ಖುಷಿ ಆಗೋದು ನಮಗೆ. ಹಾಗಾಗಿ ಬಹುಶಃ ಇದು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಯಾಕೆ ತಂದಿದ್ದೀನಿ ಅಂದರೆ, ನನ್ನ ಕನಸಲ್ಲಿ ದೊಡ್ಡದಾಗಿ ಬರಬೇಕು ಇಲ್ಲ, ಯಾವುದೋ ರೂಪದಲ್ಲಿ ಬಂದರೂ ಸಾಕು ಅವ್ರು ನಮಗಲ್ವಾ. ಅದು ರಾಯರೇ ಬಂದಂಗೆ. ಇಲ್ಲ ಯಾರ್ದೋ ಮೂಲಕ ಏನೋ ಹೇಳಿಸ್ತಾರೆ ಅಂತಾದರೆ ಅದು ಯಾರಿಗೆ ಗೊತ್ತು. ಎಲ್ಲೋ ನಾವು ಹುಟ್ಟಿರ್ತೇವೆ, ಎಲ್ಲೋ ಅವ್ರು ಹುಟ್ಟಿರ್ತಾರೆ, ಹುಟ್ಟುತ್ತಾಗೆ ಗೊತ್ತಿಲ್ಲ, ಬೆಳೀತಾಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಒಂದು ಬರೀ ಫೋನಲ್ಲಿ ಸ್ನೇಹ ಬೆಳೆಯುತ್ತೆ. ನಮ್ಮ ಕಷ್ಟ ಸುಖಕ್ಕೆ ಅವ್ರು ಹಾಕ್ತಾರೆ, ಅವ್ರ ಕಷ್ಟ ಸುಖಕ್ಕೆ ನಾವು ಕಷ್ಟ ಸುಖವನ್ನು ನಾವು ಕೇಳಿಸ್ಕೋತೀವಿ ಅಂತಾದರೆ ಇದು ರಾಯರ ಪವಾಡ ಅಲ್ವಾ. ಅದಕ್ಕೆ ನಾನು ಹೇಳ್ತೀನಿ, ಸಣ್ಣ ಪವಾಡ ಆದರೂ ಒಬ್ರು ಹೇಳ್ತಾಯಿದ್ರು, ನನ್ನ ಜೀವನದಲ್ಲಿ ಅಂಥ ದೊಡ್ಡ ಪವಾಡ ಏನೂ ಮಾಡಿಲ್ಲಮ್ಮ, ಒಂದು ಸಣ್ಣ 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 ಪವಾಡ ಮಾಡ್ತಾರೆ, ಅದನ್ನು ಆನಂದಿಸಿ. ಅದೇ ದೊಡ್ಡ ಪವಾಡ ಅನ್ನೋ ರೀತಿ ಮಾಡಿ ನಾವು ಆನಂದಿಸಿದ್ರೆ ಖಂಡಿತವಾಗಿಯೂ ರಾಯರು ದೊಡ್ಡ ಪವಾಡಗಳನ್ನು ಖಂಡಿತ ಮಾಡ್ತಾರೆ. ಹಾಗಾಗಿ ನನ್ನ ರಾಯರು ಈಗ ಆರಾಮಾಗಿ ನಾನು ಹೋಗಬೇಕು ಅಷ್ಟೇ. ಏನೋ ದಾರಿ ಸರಿಯಾಗಿದೆ ಅಂತ ಏನೋ ರಬ್ರಾಟದಲ್ಲಿ ಹೋಗುವ ಆಗಿಲ್ಲ. ಈಗ ನಿಧಾನವಾಗಿ ಹೋಗಬೇಕು. ಅಂತೂ ನಾನು ಏನು ಕೇಳಿದ್ದೀನಿ ಅದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದನ ಕರುಗಳು ಹಾಗೆ ಸಲೀಸಾಗಿ ಬರ್ತಾವೆ, ಏನು ತೊಂದರೆ ಇಲ್ಲದೆ. ಜನರು ಹಾಗೆ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಈ ವರ್ಷ ಮಳೆಗಾಲದಲ್ಲಿ ತುಂಬ ಭಯ ಇತ್ತು ಅಲ್ಲಿ. ಈಗ ಏನು ತೊಂದರೆ ಇಲ್ಲದೆ ಎಲ್ಲನೂ ಸರಿ ಮಾಡಿಕೊಟ್ಟಿದ್ದಾರೆ ನನ್ನ ರಾಯರು. ಹಾಗಾಗಿ ರಾಯರಿಗೆ ತುಂಬ 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 ಧನ್ಯವಾದಗಳು. ಹಾಗಾಗಿ ನಾವೆಲ್ಲರೂ ಆ ಕರುಣಾಮಯಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.